ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ, ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ, ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್
ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ. ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮುಮಿನ್. ರಾಜ್ಯದಲ್ಲಿ 224 ವಿಧಾನಸಭಾ ಸದಸ್ಯರ ಪೈಕಿ 15% ಮಂದಿಗೆ ಮಾತ್ರ ಸಚಿವ ಸ್ಥಾನ ನೀಡುವ ಅವಕಾಶವಿದ್ದು, 135 ಶಾಸಕರಿರುವ ಸಂದರ್ಭದಲ್ಲಿ ಯಾರನ್ನು ಸಚಿವರನ್ನಾಗಿ ಮಾಡಬೇಕು, ಯಾರನ್ನು ಕೈಬಿಡಬೇಕು ಎಂಬುದು ಸ್ವಲ್ಪ ಕಷ್ಟ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ತಾಲೂಕಿನ ಔರಾದ್ಬಿ ಗ್ರಾಮಕ್ಕೆ ಭೇಟಿ ನೀಡಿ ಮುಂಗಾರು ಮಳೆಯ ಕೊರತೆಯಿಂದ ಹಾನಿಗೊಳಗಾದ ಬೆಳೆ ಪ್ರದೇಶಗಳನ್ನು ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಬಿನೆಟ್ನಲ್ಲಿ ಯಾರು ಇರಬೇಕು, ಯಾರು ಇರಬಾರದು ಎಂಬುದು ನನ್ನ ಆದ್ಯತೆ ಅಲ್ಲ, ಅದು ಮುಖ್ಯಮಂತ್ರಿಗಳ ಆದ್ಯತೆ. ಮುಖ್ಯಮಂತ್ರಿಗಳಿಗೆ ಕೇಳಬೇಕಾದ ಪ್ರಶ್ನೆ ನನಗೆ ಕೇಳಿದರೆ ಹೇಗೆ ಉತ್ತರಿಸಲು ಸಾಧ್ಯ ಎಂದು ಹೇಳಿದರು. ನನಗೆ ಗೃಹ ಸಚಿವರ ಜವಾಬ್ದಾರಿ ನೀಡಲಾಗಿದೆ, ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದೇನೆ. ಆ ಜವಾಬ್ದಾರಿ ತೆಗೆದರೆ ಪಕ್ಷ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತೇನೆ ಎಂದು ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದರು. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳಿದ್ದೇನೆ. ನಾನು 135 ಜನ ಇದ್ದಾಗ ಪ್ರಾದೇಶಿಕ ಪ್ರಾತಿನಿಧ್ಯತೆ ಅಥವಾ ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ವರಿಷ್ಠರಿಂದ ಆಗಿದೆ. ಈಗ ಅದರಲ್ಲಿ ಎಲ್ಲರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಏನು ಡಿಸಿಷನ್ ತೊಗೊತೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹೌದು, ದೇರ್ ಆರ್ ಲಾಟ್ ಆಫ್ ಡಿಸರ್ವಿಂಗ್ ಪೀಪಲ್, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆನೂ ಇಲ್ಲ, ಸಾಮರ್ಥ್ಯದ ಕೊರತೆನೂ ಇಲ್ಲ. ಕಷ್ಟ ಏನಪ್ಪ ಅಂದರೆ ಬರೀ 15% ಅವ್ರಿಗೆ ಮಾಡ್ಬೋದು ನಾವು. 224ನಲ್ಲಿ ಬರೀ 15%ಗೆ ಮಾಡ್ಬೋದು, 33 ಜನಕ್ಕೆ ಮಾಡ್ಬೋದು ನಾವು. ಸೊ ಸ್ವಲ್ಪ ಸಹಜವಾಗಿ ಕಷ್ಟ ಅಲ್ಲ. 135 ಇದ್ದಾಗ 35 ಜನಕ್ಕೆ ಮಾಡು ಅಂದರೆ ಯಾರಿಗೆ ಬಿಡೋದು, ಯಾರಿಗೆ ಹಿಡಿಯೋದು ಹೇಳಿ? ಅದು ಅವ್ರು ಚರ್ಚೆ ಮಾಡಿರ್ತಾರಲ್ಲ ಇವರೇ ನೋಡಿ. ಅದೇ ದಟ್ ಈಸ್ ಪ್ರೆರೋಗೇಟಿವ್ ಆಫ್ ಪಾರ್ಟಿ ಅಲ್ಲ. ಇದು ನೀವು ಮಾಧ್ಯಮದಲ್ಲಿರೋದು, ನಂಬಲ್ಲಿ ಏನು ಚರ್ಚೆ ಆಗಿಲ್ಲ. ನೋಡಿ, ಕ್ಯಾಬಿನೆಟ್ ಎಲ್ಲಿ ಯಾರು ಇರೋದು ಬಿಡೋದು ನನ್ನ ಆದ್ಯತೆ ಅಲ್ಲ, ಮುಖ್ಯಮಂತ್ರಿಗಳ ಆದ್ಯತೆ. ನೀವು ಮುಖ್ಯಮಂತ್ರಿಗಳ ಪ್ರಶ್ನೆ ನಾನು ಕೇಳಿದ್ರೆ ನಾನು ಏನು ಹೇಳೋಕ್ಕಾಗ್ತದೆ? ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೋಮ್ ಮಿನಿಸ್ಟರ್ ತೆಗೆದ್ರೆ ಕಾರ್ಯಕರ್ತ. ಅದೇ ನೋಡಿ, ಇಟ್ಸ್ ಅದೊಂದು ಸಾಮಾನ್ಯ ಪ್ರಕ್ರಿಯೆ ನಮ್ಮ ಪಾರ್ಟಿನಲ್ಲಿರ್ಬೋದು, BJPನಲ್ಲಿರ್ಬೋದು.
ಒಂದು ಆಯ್ಕೆ ಪಟ್ಟಿ ಆದಮೇಲೆ ಹೋಗಿ ಹೈಕಮಾಂಡ್ ಅವರಿಗೆ ತೋರಿಸಿ ಅದು ಅವ್ರದ್ದು ಏನಾದರೂ ಸಲಹೆ ಇದ್ದರೆ ಪಡೆದು ಬರೋದು, ಅದರಲ್ಲಿ ತಪ್ಪೇನಿದೆ. ಕೂಡ ಕೃಷಿ ಸಚಿವರು ಇದು ಆಗ್ತಿಲ್ಲ ಅಂತ ಈಗ ನಾಳೆ ಆಗುತ್ತಲ್ಲ ನೋಡಿ, ನಾನು ಹೇಳ್ದಂಗೆ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಇದ್ದಾರೆ, ಇದಕ್ಕೋಸ್ಕರ ವಿಶೇಷವಾಗಿ ನೇಮಕ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದಂತ ತಾನೇ ಮಾಡಿರೋದು. ಈಗ ನೀವೇನೇ ಹೇಳ್ಬೋದು, ಒಂದು ಮಾತ್ರ ಒಪ್ಪಬೇಕಾಗ್ತದೆ, ಕಳೆದ 2-3 ವರ್ಷದಲ್ಲಿ ಹಿಂದೆ ಕಾಣದಷ್ಟು ನಮಗೆ ಪರಿಹಾರ ರೈತರಿಗೆ ನಾವು ತಂದು ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ. ದಟ್ ಈಸ್ ಅನ್ಡಿಬೇಟಬಲ್. ಡ್ರಿಂಕಿಂಗ್ ವಾಟರ್ ಭಾಳ ಸಮಸ್ಯೆ ಇದೆ ಸರ್, ಕಲುಷಿತ ನೀರು ಬರ್ತಾ ಇದೆ. ನೋಡಿ ಇದನ್ನು ಕೂಡ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಖಂಡ್ರೆ ಅವರು ನಿನ್ನೆ ರೀಜ್ನಲ್ ಮೀಟಿಂಗ್ ತೊಗೊಂಡಿದ್ದಾರೆ ಬೆಳ್ಳಾರಿನಲ್ಲಿ. ಸೊ ಈಗ ನಾನು ಹೇಳ್ದಂಗೆ ಇದು ಒಂದು ವಿಚಿತ್ರವಾದಂಥ ಬೆಳವಣಿಗೆ. ಇದು ಎಲ್ಲಿನೋ ಯಾವಾಗಲೂ ಆಗ್ತದೆ, ಈ ಸರಿ ಸೂಪರ್ ಎಲ್ಲಿನೋ ಆಗಿರೋದು. ಸೊ ಇದು ಬರೇ ನಮ್ಮ ಕಲಬುರಗಿಗೆ ಅಥವಾ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೂ ಆಗ್ತದೆ ಮತ್ತು ಹಲವಾರು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಸಮಸ್ಯೆ ಉದ್ಭವಿಸ್ತದೆ. ನಾನು ಹೇಳ್ದನಲ್ಲ, ಬರೀ ಇದು ಜೂನ್ ಜುಲೈದು ಅಷ್ಟೇ ಅಲ್ಲ ಸಮಸ್ಯೆ, ಮುಂದಿನ ಜೂನ್ ಜುಲೈ ತನಕ ನಾವು ಕಾಪಾಡ್ಕೊಂಡಿರ್ಬೇಕಾಗ್ತದೆ ನಮ್ಮ ಮೂಲಗಳನ್ನು, ಜಲಮೂಲಗಳನ್ನು. ಸೊ ಅದಕ್ಕೂ ಕೂಡ ಒಂದು ವಿಶೇಷವಾದಂಥ ಆದ್ಯತೆಯನ್ನು ನಾವು ನೀಡಿದ್ದೇವೆ. ಈಗಾಗಲೇ 1 ಕೋಟಿ ಪ್ರತಿ ತಾಲೂಕು ಕೂಡ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ನೋಡಿ ಅದು ಆಗಲೇ ತನಿಖೆ ಮಾಡ್ತಾ ಇದ್ದೀವಿ. ಈಗ ಎರಡು ಪ್ರಕರಣಗಳು ನಮ್ಮ ಕಲಬುರಗಿನಲ್ಲಿ ಆಗಿದೆ. ಒಂದು ಅಫ್ಜಲ್ಪುರ ಮತ್ತು ಒಂದು ದಂಡೋತಿ ಶಾಲೆಯಲ್ಲಿ ಚಿತ್ತಾಪುರ್ನಲ್ಲಿ, ಸೇಡಂನಲ್ಲೂ ಆಗಿದೆ. ಈಗ ಇದು ವಾರ್ಡನ್ಗಳ ಮೇಲೂ ಕೂಡ ಆ್ಯಕ್ಷನ್ ತೊಗೊಂಡಿದ್ದೀವಿ ಮತ್ತು DC-ಗೆ ನಾನು ಕಟ್ಟುನಿಟ್ಟವಾದಂಥ ನಿರ್ದೇಶನ ನೀಡಿದ್ದೀನಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡಬೇಕಾಗ್ತದೆ ಎಲ್ಲ ಕಡೆ ಅಂತ ಈಗಾಗಲೇ 4-5 ಕಡೆ ಮಾಡಿದ್ದಾರೆ. ಸ್ವಲ್ಪ ಇದನ್ನು ಹೆಚ್ಚು ರೀತಿಯಾಗಿ ಜೇಡಿಗಳು ನೋಡ್ಕೋಬೇಕು, ಅವರಿಗೂ ಇವತ್ತು ಕರೆಸಿದ್ದೀನಿ ನಾನು. ಥ್ಯಾಂಕ್ ಯು. ಲೋಕ ಕಲ್ಯಾಣಕ್ಕಾಗಿ ವಿಶ್ವರಾಧ್ಯ ಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ 40ನೇ ಪರಂಪರಾ ಪಾದಯಾತ್ರೆ ಆರಂಭವಾಗಿದೆ. ಪವಾಡ ಪುರುಷ ವಿಶ್ವರಾಧ್ಯರ ಜನ್ಮಸ್ಥಾನ ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಸುಕ್ಷೇತ್ರ ಗೌವಾರದ ಪಂಚಗ್ರಹ ತೋಪ್ಕಟ್ಟಿ ಮಠದಿಂದ ಮುಕ್ತಿ ಕ್ಷೇತ್ರ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರಿನವರೆಗೂ ಲೋಕ ಕಲ್ಯಾಣಕ್ಕಾಗಿ ಪರಂಪರಾ ಪಾದಯಾತ್ರೆಯನ್ನು ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಆರಂಭಗೊಂಡಿತು. ಬೆಳಗ್ಗೆ ಬನ್ನಿ ಬಸವೇಶ್ವರ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಕೆ ಮಠಕ್ಕೆ ಆಗಮಿಸಿದ ಶ್ರೀಗಳು ವಿಶ್ವರಾಧ್ಯರ ಗದ್ದುಗೆಗೆ ವಿಶೇಷ ಪೂಜೆ, ಅಭಿಷೇಕ ಮತ್ತು ಮಂಗಳಾರತಿ ಮಾಡಿ ಪಾದಯಾತ್ರೆಗೆ ಚಾಲನೆ ನೀಡಿದರು. ಪಾದಯಾತ್ರೆ ವೇಳೆ ಕೇರಳದ ಮದ್ದಳೆ ಸಂಗೀತ ತಂಡ, ಡೊಳ್ಳು ಕುಣಿತ, ಕೋಲಾಟ, ವಿವಿಧ ತಂಡಗಳು ತಮ್ಮ ಕಲಾ ಪ್ರದರ್ಶನಗಳೊಂದಿಗೆ ಶ್ರೀಗಳ ಪಾದಯಾತ್ರೆಗೆ ಸ್ವಾಗತಿಸಿದವು. ಪಾದಯಾತ್ರೆಯಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಸೇರಿದಂತೆ ಸಾವಿರಾರು ಭಕ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಅಬ್ಬೆ ತುಮಕೂರಿನ ಶ್ರೀಗಳಾದ ಡಾಕ್ಟರ್ ಗಂಗಾಧರ ಸ್ವಾಮಿಗಳು ಮಾತನಾಡಿ, ಲೋಕ ಕಲ್ಯಾಣಕ್ಕಾಗಿ ಪಾದಯಾತ್ರೆ ಮಾಡುತ್ತಿದ್ದು ಕಳೆದ 40 ವರ್ಷಗಳಿಂದ ಪಾದಯಾತ್ರೆ ಮಾಡುತ್ತಿದ್ದು ಮಳೆ ಚೆನ್ನಾಗಿ ಬಂದು ರೈತರು ಬದುಕು ಹಸನಾಗಲಿ ಎಂದರು. ಆರಾಧಕರಾಗಿ ಸಾಕ್ಷಾತ್ ಪುರುಷ ರೂಪದ ದೇವಿಯಾಗಿ ಬೆರೆದಂಥ ಇಂಥ ಪುಣ್ಯಾತ್ಮರು ಅಲ್ಲಲ್ಲಿ ತಪೋನುಷ್ಠಾನಗಳನ್ನು ಮಾಡುತ್ತಾ ನಾಡು ತುಂಬಲು ಸಂಚರಿತ ಶಿವಸ್ವರೂಪಿ ಅಬ್ಬೆ ತುಮಕೂರಿನ ಮಾಲಿ ಸಂಕಲ್ಪಗಳ ಭಕ್ತಿ ಶ್ರದ್ಧೆಗೆ ಹೋಗ್ಬಿಟ್ಟು ಅಬ್ಬೆ ತುಮಕೂರಿನಲ್ಲಿ ನೆಲೆ ನಿಂತವು. ಇವತ್ತು ಕೈಲಾಸವನ್ನು ಮಾಡಿದಂಥ ಪುಣ್ಯಾತ್ಮರು ಅಂಥ ಕ್ಷೇತ್ರದ ಪರಂಪರೆಯಲ್ಲಿ ಬರುವಂಥ ಈ ಬನ್ನಿಬಸವೇಶ್ವರ ಪ್ರಾರ್ಥನೆ ಮತ್ತು ಅವರ ಗರ್ಭಕ್ಕೆ ಕಾರಣ ಆದಂಥ ಅವರಿಗೆ ಜನ್ಮ ಕೊಟ್ಟಂಥ ಭೂಮಿಗೆ ನಮಸ್ಕಾರ ಮಾಡಿ ಎಲ್ಲ ಸಂಪ್ರದಾಯ ಭಕ್ತರನ್ನು ಒಳಗೊಂಡು ಸುಮಾರು 3 ದಿನಗಳ ಪರ್ಯಂತವಾಗಿ ನಡೆಯುವಂಥ
ಇದು ಒಂದು ಬನ್ನಿ ಬಸವರಾಯರು ಅವ್ರು ಹುಟ್ಟಿದಂಥ ಸ್ಥಾನ ಇವೆಲ್ಲ ಹಿಡಿದುಕೊಂಡು ಬಂದದ್ದಕ್ಕಾಗಿ ಪರಂಪರಾ ಪಾದಯಾತ್ರೆ ಅನ್ನತಕ್ಕಂಥ ಹೆಸರನ್ನು ಇದಕ್ಕೆ ನಾವು ಸುಮಾರು ದಿನಗಳು ಕೊಟ್ಟಂಥದ್ದಾಗ್ಯದ. ಇದು ನಾವು ಇವತ್ತು ಈ ವರ್ಷದ ಪಾದಯಾತ್ರೆ 40ನೇ ವರ್ಷದ ಪಾದಯಾತ್ರೆ, 40ನೇ ವರ್ಷದ ಪಾದಯಾತ್ರೆ. ಸುಮಾರು ಬೆಳಕೊಂಡಾದಂಥ ಪಾದಯಾತ್ರೆ ಅಲ್ಲಿ ಲಕ್ಷಾಂತರ ಜನರ ಭಕ್ತರ ಒಂದು ಭಕ್ತಿ ಭಾವದ ಸಮ್ಮಿಲನದಲ್ಲಿ ಸಂಪನ್ನಗೊಳ್ಳತಕ್ಕಂಥದ್ದಾಗ್ತದೆ. ನಾಡಿನ ಹಲವು ಚರಮೂರ್ತಿಗಳು, ಗಣ್ಯಮಾನ್ಯರು, ಅನೇಕ ರಾಜಕೀಯ ಮುಖಂಡರು ಬರತಕ್ಕಂಥವ್ರು ಆಗ್ತಾರೆ. ಲಕ್ಷಾಂತರ ಈ ಪಾದಯಾತ್ರೆ ನೋಡುಗರ ಮತ್ತು ನಡೆದುಕೊಳ್ಳುವರ ಒಂದು ಮುನ್ನುಲ್ಲಾಸವೇ ಸರಿ ಅಂತ ತಿಳ್ಕೊಂಡು ನಾವು ಮಾಡಬೇಕಾಗ್ತದೆ. ಭಾಳ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಸರಿತಕ್ಕಂಥ ಈ ಪಾದಯಾತ್ರೆ ಯಶಸ್ವಿಯಾಗಲಿ. ಪಾದಯಾತ್ರೆ ಅಭ್ಯರ್ಥಿ ಕ್ಷೇತ್ರವರೆಗೂ ಸಂಪನ್ನವಾಗಿ ಎಲ್ಲರಿಗೂ ಸದ್ಗುರುನಾಥ ಸುರಕ್ಷಿತವಾಗಿ ಅಂತಃಕರಣ ದೃಷ್ಟಿಯಿಂದ ಸೇವಾ ಕೈಂಕರ್ಯಗಳನ್ನು ಸ್ವೀಕರಿಸಿಕೊಂಡು ಪಾದಯಾತ್ರೆ ಒಂದು ವಿಚಾರವಾಗಿ ಎಲ್ಲ ಸಂತೋಷರಿಗೆ ತಿಳಿಸಿಕೊಡ್ತಕ್ಕಂಥ ರೈತರು ಏನು ಚಿಂತೆ ಮಾಡತಕ್ಕಂಥ ಕಾರಣ ಇಲ್ಲ. ಯಾಕಂದ್ರೆ ದುಡಿಯುವಂಥದ್ದು ನಮ್ಮ ಕರ್ತವ್ಯ, ಕೊಡುವಂಥದ್ದು ಭಗವಂತನ ಇಚ್ಛೆ. ಬನ್ನಿ ಬಸವಣ್ಣನ ದರ್ಶನ ಮಾಡೀವಿ, ಗ್ರಾಮದೇವತೆ ದರ್ಶನ ಮಾಡೀವಿ, ವಿಶ್ವರಾಜ್ಯ ಸಂಪ್ರದಾಯ ಇಟ್ಕೊಂಡು ಹೋಗ್ತಿದ್ರೆ ಮಳೆ ಬೆಳೆಗೆ ಕೊರತೆ ಆಗಕ್ಕಿಲ್ಲ. ನಾವೆಲ್ಲ ಭಕ್ತಿಯಿಂದ ಕೂತಿ ಗುರುನಾಥ ಮಳೆ ಬೆಳೆ ಸಂಪೂರ್ಣ ಕೊರತನ ಕೊಡಲಿ ಅಂತ ತಿಳ್ಕೊಂಡು ಲಕ್ಷಾಂತರ ಭಕ್ತರ ಪರವಾಗಿ ಆ ಭಗವಂತನಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಸೂಪರ್ ಎಲಿನೋ ಪರಿಣಾಮ 75% ಮಳೆ ಕೊರತೆಯಿಂದ ಈ ಬಾರಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದ್ದು, ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗುತ್ತಿದೆ ಎಂದು ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಸೋಮವಾರ ಕಲಬುರಗಿ ತಾಲೂಕಿನ ಔರಾದ್ಬಿ ಗ್ರಾಮಕ್ಕೆ ಭೇಟಿ ನೀಡಿ ಮುಂಗಾರು ಮಳೆ ಇಲ್ಲದೆ ಹಾಳಾದ ಬೆಳೆ ಪ್ರದೇಶ ವೀಕ್ಷಣೆ ಮಾಡಿದ ಅವರು ಈಗಾಗಲೇ ಪ್ರತಿ ಜಿಲ್ಲೆಗೆ ಬರ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ವರದಿ ನೀಡುವಂತೆ ಮುಖ್ಯಮಂತ್ರಿಗಳ ನಿರ್ದೇಶನವಿದ್ದು ಅದರಂತೆ ಇಂದಿಲ್ಲಿ ಕ್ಷೇತ್ರ ಭೇಟಿಗೆ ಬಂದಿರುವೆ ಎಂದರು. ರಾಜ್ಯದಲ್ಲಿನ ಬರದ ಸ್ಥಿತಿ ಕುರಿತು ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರ ಬರೆದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕೇಂದ್ರದ ಕಠಿಣ NDRF ನಿಯಮಾವಳಿಯಿಂದ ರೈತರಿಗೆ ನ್ಯಾಯಯುತ ಪರಿಹಾರ ನೀಡಲು ಸಾಧ್ಯವಾಗುತ್ತಿಲ್ಲ. ಇದನ್ನು ಸರಳೀಕರಣ ಮಾಡುವಂತೆ ರಾಜ್ಯದ ಬೇಡಿಕೆ ಇದ್ದು ಅದನ್ನು ಕೇಂದ್ರ ಸರ್ಕಾರ ಪುರಸ್ಕರಿಸಲಿ ಎಂದರು. ನೋಡಿ, ಇದನ್ನ ನಾವು ಭಾಳ ಮುಂಚಿತವಾಗಿ ಇಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು ಅಂದ್ಬಿಟ್ಟು ರೈತರಿಗೆ ಕೂಡ ನಾವು ಸಲಹೆ ನೀಡಿದ್ವಿ, ಸೂಚನೆಯನ್ನು ಏನು ಮಾಡಬೇಕು ಅಂತ ಕೂಡ ನೀಡಿದ್ವಿ ರಾಜ್ಯಾದ್ಯಂತ. ಅದಲ್ಲದೆ ನಮ್ಮ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದು ಮನವಿ ಮಾಡಿಕೊಂಡಿದ್ದಾರೆ, ನಮಗೆ ಯಾವ ರೀತಿ ಬರ ಪರಿಸ್ಥಿತಿ ಬರ್ಬೋದು ಅಂದ್ಬಿಟ್ಟು. ಅದೇ ನಿಟ್ಟಿನಲ್ಲಿ ಇವಾಗ ಏನು ನಮಗೆ ಸುಮಾರು 70-75% ಮಳೆಗಾಲ ಮುಗಿದಿದ್ರೂ ಕೂಡ ಇಲ್ಲಿ ಒಂದು ಹನಿ ನೀರಿಲ್ಲ ಇಲ್ಲಿ. ಸೊ ಆದ್ದರಿಂದ ಇವತ್ತು ನಾವಾಗಿರ್ಬೋದು ಮತ್ತು ನಮ್ಮ ಬಸವರಾಜ ಮತ್ತಿಮೂಡವರು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದೆರಡು ಕಡೆ ವೀಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ತಾವು ನೋಡಿದ್ರೂ ಗೊತ್ತಾಗ್ತದೆ, ಇದು ಸಂಪೂರ್ಣವಾಗಿ ಉದ್ದು, ಹೆಸರು ಮತ್ತು ತೊಗರಿಗೂ ಕೂಡ ಯಾವುದೇ ರೀತಿಯಾಗಿ ಅದು ಬೆಳವಣಿಗೆ ಆಗಿಲ್ಲ. ಸೊ ಈ ಸರಿ ಇಳುವರಿ ಅಷ್ಟೇ ತೊಂದರೆ ಆಗೋದಿಲ್ಲ, ಕುಡಿಯೋ ನೀರು, ಮೇವು ಕೂಡ ತೊಂದರೆ ಆಗ್ಬೋದು. ಸೊ ಆದ್ದರಿಂದ ನಮ್ಮ ಸರ್ಕಾರ ಈಗಾಗಲೇ ಎಲ್ಲ ಸಚಿವರಿಗೂ ಕೂಡ ಜಿಲ್ಲೆ ಪ್ರವಾಸ ಮಾಡಿ ಸಭೆಗಳು ಮಾಡಿ, ನಾಳೆ ಕ್ಯಾಬಿನೆಟ್ ಏನಿದೆ, ನಾಡಿದ್ದು ಕ್ಯಾಬಿನೆಟ್ ಇದೆ, ಅದರಲ್ಲಿ ಒಂದು ವರದಿ ಸಲ್ಲಿಸಬೇಕು ಅಂತಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿ ಚರ್ಚೆ ಆಗಿ ಮುಂದೆ ಯಾವ ರೀತಿ ನಾವು ಕ್ರಮವನ್ನು ವಹಿಸ್ಕೋಬೋದು ಅಂತ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ನೋಡಿ ನೋಡಿ, ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲೇ 2ನೇ ಹೆಚ್ಚು ಪರಿಹಾರ ಸಿಕ್ಕಿದ್ದು ಇಡೀ ಇಂಡಿಯಾನಲ್ಲಿ, ಕರ್ನಾಟಕಕ್ಕೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 650 ಕೋಟಿಗಿಂತ ಹೆಚ್ಚು ಪರಿಹಾರ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಂದಿದ್ದು. ಹಿಂದೆ ಏನು ಹೋದ ಬಾರಿ ನಾವು ಭಾಳ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಹಾರ್ಟಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಬೇರೆ ಮಟ್ಟಕ್ಕೆ ಹೋಗಿ ನೋಂದಣಿ ಮಾಡಿಸಿದ್ರು. ಅದೇ ನಿಟ್ಟಿನಲ್ಲಿ ಈ ಸರಿನೂ ಕೂಡ ಅದಕ್ಕೆ ಭಾಳ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಇವತ್ತು ನಮ್ಮಲ್ಲಿ ಸುಮಾರು 4.5 ಲಕ್ಷ ರೈತರು ಇವತ್ತು ರಿಜಿಸ್ಟ್ರೇಷನ್ ಆಗಿದ್ದಾರೆ.
ಸೊ ನಾವು ಏನಿದೆ ಪರಿಹಾರ ಏನಿದ್ರೂ ಕೂಡ ಕೇಂದ್ರ ಸರ್ಕಾರದ ನಿಯಮಾವಳಿ ಕೊಡಬೇಕಾಗ್ತದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ಇದರಲ್ಲಿ NDRF ಗೌಡ್ಲೆ ವಿ ಹ್ಯಾವ್ ನೋಡಿ, ನಾವು ಇವಾಗಿಂದ ಅಲ್ಲ, ಇದು ಸದನದಲ್ಲಿ ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಭಾಳ ಸರಿ ಪ್ರಸ್ತಾಪ ಮಾಡಿದ್ದಾರೆ. ನೀವು ಬರ ಘೋಷಣೆ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಮಾಡಲಿಕ್ಕೆ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ಮಾಡಬೇಕು. ಈಗ 2016ರಲ್ಲಿ ಇಂದಿನ ಕೇಂದ್ರ ಸರ್ಕಾರ ಕೆಲವು ಮಾನದಂಡಗಳು ಬದಲಾವಣೆ ಮಾಡಿದ್ದಾರೆ. ಆ ಮಾನದಂಡಗಳನ್ನು ನಾವು ಪೂರೈಸಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ರೈತರಿಗೆ. ಸೊ ಸರಳೀಕರಣ ಮಾಡಿ ಅಂತಲೂ ಕೂಡ ಭಾಳ ಸರಿ ಪ್ರಸ್ತಾಪ ಮತ್ತು ಚರ್ಚೆ ಪಾರ್ಲಿಮೆಂಟಲ್ಲಿ ಕೂಡ ನಡೆದಿದೆ, ನಮ್ಮ ಅಸೆಂಬ್ಲಿನಲ್ಲಿ ಕೂಡ ನಡೆದಿದೆ. ಆದರೆ ನಮ್ಮ ಕೈ ಕಾನೂನಾತ್ಮಕವಾಗಿ ಕಟ್ಟಾಕಿದ್ದಾರೆ ಕೇಂದ್ರ ಸರ್ಕಾರ. ನಾವು ಅವರ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ನಾವು ನಡ್ಕೋಬೇಕಾಗ್ತದೆ, ಇಲ್ಲದ್ರೆ ನಮ್ಗೆ ₹1 ಸಿಗೋದಿಲ್ಲ. ಆಮೇಲೆ ಹೋದ ಬಾರಿ ತಮ್ಗೆ ಗೊತ್ತಿರೋ ಹಾಗೆ ಪರಿಹಾರದಲ್ಲೂ ಕೂಡ ಸ್ವಲ್ಪ ವಿಳಂಬ ಮಾಡೋದಕ್ಕೆ ನಾವು ಕೋರ್ಟಿಗೆ ಹೋಗಬೇಕಾಗಿತ್ತು. ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದ ಮೇಲೆ ನಮಗೆ ಪರಿಹಾರ ಬಂತು. ಸೊ ಅದಕ್ಕೆ ನಾವು ಹಿಂದಿನ 1-2 ವರ್ಷದಲ್ಲಿ ಏನೇನು ಪಾಠಗಳನ್ನು ಕಲ್ತಿದ್ದೇವೆ, ಬರ ನಿರ್ವಹಣೆ ಇರ್ಬೋದು, ಅತಿವೃಷ್ಟಿದಿರ್ಬೋದು, ಅದನ್ನು ನಾವು ಮುಂಜಾಗ್ರತವಾಗಿ ಈಗಾಗಲೇ ನಮ್ಮ ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗ ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರನೇ ಬಂದಿಲ್ಲ, ಚರಂಡಿ ಕಂತಿದ್ದು ಸಾಕಷ್ಟು ರೈತರು ಇಲ್ಲ ಆಲ್ಮೋಸ್ಟ್ ಎಲ್ಲ ತಾರತಮ್ಯ ಇಲ್ಲ ನೋಡಿ, ಸಮಾನವಾಗಿ ಯಾರಿಗೂ ಸಿಗೋದಿಲ್ಲ. ಈಗ ನೀವು 5 ಎಕರೆ ಹಾಕಿದ್ದೀರಾ, ನಿಮ್ಮ ಇಳುವರಿ ಜಾಸ್ತಿ ಇರ್ಬೋದು, ನಾನು 5 ಎಕರೆ ಹಾಕಿದ್ದೀನಿ, ನನ್ನ ಇಳುವರಿ ಕಮ್ಮಿ ಇರ್ಬೋದು. ಅದ್ರ ಪ್ರಕಾರ ನೋಡಿ, ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಇರ್ಬೋದು, ಬೇರೆ ಯಾವುದೇ ಏನೋ ಇದಕ್ಕೆ ಮಾನದಂಡಗಳಿದೆ, ಅದು ಪಬ್ಲಿಕ್ ಮುಂದೆನೇ ಆಗುತ್ತೆ. ಯಾರು ಒಂದು ನಿಮಿಷ ಮತ್ತಿ ಮೂಡೋರಿಗೆ ನನ್ನ ಜೊತೆನೇ ಇದ್ದಾರೆ ಅಂದರೆ ಈ ವಿಚಾರದಲ್ಲಿ ಎಲ್ಲರೂ ಒಂದೇ ಅಲ್ವಾ? 650 ಕೋಟಿ ಹೆಂಗೆ ಬಂತು ಮತ್ತು ನಮ್ಮ ಜಿಲ್ಲೆಗೆ? ಈಗ ಹಿಂದೆ ಬಸವರಾಜ್ ಸಾಹೇಬ್ರಿದ್ದಾಗೆ 28 ಕೋಟಿ ಮ್ಯಾಕ್ಸಿಮಮ್ ಬಂದಿದ್ದು ನಮ್ಮ ಜಿಲ್ಲೆಗೆ. ಹ್ಯಾಪಿ ಅಂತಲ್ಲ ನೋಡಿ, ಏನಿದ್ರೂ ಕೂಡ ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಗೈಡ್ಲೈನ್ಸನ್ನು ನಾವು ಅನುಷ್ಠಾನಕ್ಕೆ ತರಬೇಕಾದ್ರೆ VA ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಅವರು ಪಬ್ಲಿಕ್ನಲ್ಲೇ ಮಾಡ್ತಾರೆ. ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಯಾವುದೂ ಕೂಡ ಕದ್ದಿ ಮುಚ್ಚಿ ಮಾಡೋದಲ್ಲ, ಪಬ್ಲಿಕ್ನಲ್ಲೇ ಇರ್ತದೆ, ರೈತರ ಮುಂದೆನೇ ಆಗ್ತದೆ. ಅಂಥವೇನಾದರೂ ಲೋಪಗಳಿದೆ, ಅದು ಗಮನಕ್ಕೆ ಬಂದರೆ ಖಂಡಿತವಾಗೂ ಅದನ್ನು ಮಾಡ್ತಾರೆ. ಅದು ಯಾವುದಾದ್ರು ಇದ್ದರೆ ಗಮನಕ್ಕೆ, ನನ್ನ ಪ್ರಕಾರ ಒಂದು 20% ಪಂಚಾಯತ್ನಲ್ಲಿ ಈ ಸಮಸ್ಯೆಗಳು ಬರ್ತಾ ಇದೆ. ಅದು ಯಾಕೆ ಬರ್ತಾ ಇದೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಕೆಲವು ಕಡೆ ನಮ್ಮ ರೈತರು ಕೂಡ ಏನೋ ಸಹಕಾರ ನೀಡಿಲ್ಲ, ಇವರು ಕೂಡ ನಮ್ಮ ಅಧಿಕಾರಿಗಳದ್ದು ಬೇಜವಾಬ್ದಾರಿತನ ಇದೆ ಅಂತ ಗೊತ್ತಿದೆ. ಬಟ್ ವಾಟ್ ಎವರ್ ಇಟ್ ಈಸ್, ವಿ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಬಿಸಿಲಲ್ಲಿ ಯಾಕೆ ನಿಂತು ಕೇಳ್ತೀರಿ? ಇವೆಲ್ಲ ಬರ ಪರಿಹಾರ ವಿತರಣೆ ಹಾಗೂ ಬೆಳೆ ವಿಮೆ ಪಾವತಿಯಲ್ಲಿ ರೈತರಿಗೆ ಆಗುತ್ತಿರುವ ತಾರತಮ್ಯ ಖಂಡಿಸಿ ಆಗಸ್ಟ್ 11ರಂದು ಕಾಳ್ಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ರೈತ ಮುಖಂಡ ವೀರಣ್ಣ ಗಂಗಾಣಿ ತಿಳಿಸಿದರು. ಕಾಳ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಠಾಧೀಶರ ಸಮ್ಮುಖದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ವಿವಿಧ ಗ್ರಾಮಗಳ ರೈತರ ಮುಖಂಡರ ಬರದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರದಿಂದ ನೀಡಬೇಕಾದಂಥ ಬರ ಪರಿಹಾರ ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಅದೇ ರೀತಿ ಬೆಳೆ ವಿಮೆ ಪಾವತಿಯಲ್ಲಿಯೂ ಹಲವು ರೈತರಿಗೆ ಅನ್ಯಾಯವಾಗಿದ್ದು, ಅರ್ಹ ಫಲಾನುಭವಿಗಳಿಗೆ ಸೂಕ್ತ ಪರಿಹಾರ ದೊರಕಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಭರತನೂರಿನ ಪೂಜ್ಯ ಚಿಕ್ಕಗೂಡು ನಂಜೇಶ್ವರ ಮಹಾಸ್ವಾಮಿಗಳು, ಕಾಳ್ಗಿಯ ಶ್ರೀ ನೀಲಕಂಠ ಮರಿದೇವರು, ಮಂಗಲ್ಗಿ ತೆಂಗಳಿಯ ಶಾಂತ ಸೋಮನಾಥ ಶ್ರೀ, ಸೂಗರಿನ ಚನ್ನ ರುದ್ರಮುನಿ ಶ್ರೀ, ಹೊಸಳ್ಳಿ ಸಿದ್ಧಲಿಂಗ ಶ್ರೀ ಏಕನಾಥ್ ಮಹಾರಾಜ್, ರಟ್ಕಲ್ನ ರೇವಣಸಿದ್ಧ ಶಿವಾಚಾರ್ಯರು, ಶಿವರಾಜ್ ಪಾಟೀಲ್ ಗೋಣಗಿ, ಮಲ್ಲಿನಾಥ್ ಪಾಟೀಲ್, ಜಗದೀಶ್ ಪಾಟೀಲ್, ಅಣವೀರಪ್ಪ ಹೆಬ್ಬಾಳ, ಮೋಹನ್ ಎಸ್ ಚಿನ್ನ, ರೇವಣಸ್ತಪ್ಪ ಬಡ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು. ಶ್ರೀಶೈಲ್ ತಿಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳ್ಗಿ. ಭೇಟಿ ಆಗ್ತೀವಿ ಮತ್ತೊಮ್ಮ, ಎಲ್ಲರೂ ಬಂದ್ ಮಾಡಿರ್ತಾರೆ ಆಲ್ಮೋಸ್ಟ್ ಅಲ್ಲ, ಮತ್ತೆ ಒಂದಿಷ್ಟು ಭೇಟಿಯಾಗಿ ಬಂದು ಅವ್ರಿಗೂ ಕರೆದುಕೊಂಡು ಹೋಗಿ ಅಲ್ಲೆಲ್ಲರೂ ಸೇರ್ಕೊಂಡು ಅಲ್ಲಿಂದ ಪಾದಯಾತ್ರೆ ಮುಖಾಂತರ ನಮ್ಮ ರೈತ ಸಂಘದ ಒಂದು ಸ್ಲೋಗನ್ ಹಾಕುವ ಮುಖಾಂತರ ಟೋಟಲಿ ಹೋಟೆಲ್, ಕಿರಾಣಿ ಅಂಗಡಿ, ಬಟ್ಟಿ ದುಕಾನ್, ಗ್ಯಾರೇಜ್, ವೈನ್ ಶಾಪ್, ಇನ್ನಿತರ ಏನು ಸಂಬಂಧಪಟ್ಟ ಬಿಸಿನೆಸ್ ಏನದಾವ ಎಲ್ಲ ಸಂಪೂರ್ಣ ಬಂದ. ಅದಕ್ಕೆ ಮತ್ತ ಹಾಸ್ಪಿಟಲ್, ಮೆಡಿಕಲ್, ನಮ್ಮ ರೈತನ ತರಕಾರಿ, ರೈತನ ಹಾಲು, ಮತ್ತ ರೋಗಿ ಏನ್ ಆಂಬುಲೆನ್ಸ್ ಬಂದಿರ್ತದೆ ಅದಕ್ಕೆ ಮಾತ್ರ ಆಸ್ಪತ್ರೆ ಇರ್ತದೆ. ಅದಕ್ಕೆ ಬಿಟ್ಟರು ಒಂದು ಇರುನು ಓಡಾಡಬೇಕಾಗಿತ್ತು ಅಂದ್ರೆ ನಮ್ಮ ರೈತರಿಗೆ ಕೇಳಿ ಓಡಾಡ್ಬೇಕಂತಕ್ಕಂಥ ಮಾತ ವ್ಯಕ್ತಪಡಿಸ್ತೀನಿ. ಈಗಾಗಲೇ ತಾವು ಬಜಾರ್ ಸರ್ಕಲ್ನಿಂದ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲರೂ ಅಲ್ಲಿ ನಿಂತು ರೈತ ಮುಖಂಡರು ಪರಮ ಪೂಜ್ಯರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಆಗ್ತದೆ. ಅದ ನಂತರ
ಜಗದ್ಗುರು ಬಸವೇಶ್ವರಿಗೆ ಮಾಲಾರ್ಪಣೆ ಆಗ್ತದ. ಅದಾದ ನಂತರ ಎಲ್ಲಾ ರೈತ ಮುಖಂಡರು ಏನು ತಾಲೂಕಿನಿಂದ ಬಂದಿರ್ತಾರ, ತಮ್ಮವರು ಅಲ್ಲಿ ವೇದಿಕೆ ಹಂಚಿಕೊಂಡಿರ್ತಾರ. ಸುಮಾರು ಒಂದು 4-5 ತಾಸು ಮಾತ್ರ ನಿರಂತರವಾಗಿ ಎಲ್ಲರೂ ರೈತರು ಮಾತಾಡ್ತಿರ್ತಾರೆ. ಅದಾದ್ಮೇಲೆ ಪರಮ ಪೂಜ್ಯನ್ ಮಾತಾಡ್ತಾರ. ಇಷ್ಟೆಲ್ಲ ಆದ್ಮೇಲೆ ನಾವ್ ಏನ್ ಬೇಡಿಕೆ ಇಟ್ಟಿರ್ತೀವ ಅಧಿಕಾರಿಗಳು ಬರ್ಬೇಕಲ್ಲಿ. ಅಧಿಕಾರಿಗಳು ಬಂದಾಗ ಮಾತ್ರ ನಾವು ಅಲ್ಲಿಂದ ಎದ್ದು ಹೋಗಕ್ ಸಾಧ್ಯ ಅದ. ಮತ್ತೆ ಬಂದು ಹೋಗಿ ಬರೀ ಮನವಿ ಪತ್ರ ತೋತೀನಂದ್ರೂ ನಾವು ಕೇಳಂಗಿಲ್ಲ. ಅಧಿಕೃತವಾಗಿ ಬರೆದು ಕೊಡ್ಬೇಕಂತಕ್ಕಂತ ಮಾತನ್ನು ಸಹ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಅಲ್ಲಿ. ಅದಕ್ಕೆ ಈಗಾಗಲೇ ತಹಸೀಲ್ ಕಚೇರಿಗೂ ನಾವು ಮನವಿ ಪತ್ರ ಕೊಟ್ಟಿವಿ. PSI ರೆಡ್ಕಲ್ ಕೊಟ್ಟಿವಿ. ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿವಿ. ನಾವು ಜಂಟಿ ನಿರ್ದೇಶಕರಿಗೆ ಮನವಿ ಮಾಡಿದೆವು. ಮತ್ತೆ ತಾಲೂಕು ಸಂಬಂಧಪಟ್ಟ ಎಲ್ಲಾ ನಮ್ಮ ಕೃಷಿ ಅಧಿಕಾರಿಗಳಿಗೂ ಮನವಿ ಮಾಡಿವಿ. ಅವರು ಕೂಡ ಬರಬೇಕು. ಮತ್ತೆ DSO ಅಂತೇಳಿ ಕ್ರಾಪ್ ಕಟಿಂಗ್ ಅಧಿಕಾರಿ ಇರ್ತಾರೆ ಕಲಬುರಗಿ, ಅವರು ಕೂಡ ಬರ್ಬೇಕು ಇದ್ರಾಗ ಅಂತ ಹೇಳಿವಿ. ಮತ್ತೆ ಇನ್ಸೂರೆನ್ಸ್ ಏನು ಕಟ್ಕೊಂಡು ಯಾವ ಪ್ರಕಾರ ನಮಗೆ ಇನ್ಸೂರೆನ್ಸ್ ಹಂಚ್ತಾರ ಅಂತಕ್ಕಂಥದನ್ನು ಅವರು ಕೂಡ ಬರ್ಬೇಕು ಇದ್ರಾಗ ಅಂತಕ್ಕಂಥದನ್ನು ನಾವು ತಿಳಿಸಿವಿ. ಇವಾಗ ಅಂದ್ರೆ ಎಲ್ಲ ಬರತನ ಪ್ರತಿಭಟನೆ ಬಂದರೆ ಬಿಡ್ತಾರೆ, ನಿರಂತರವಾಗಿ ಹಿಂಗೆ ಹೋರಾಟ ಮುಂದುವರಿಸಿ ಸರ್. ರೈತರಿಗೆ ಸೂಕ್ತವಾದ ಪರಿಹಾರ ಸಿಗಂಟ ಧರಣಿ ಮಾಡ್ತಾ ಇರೋದು. ಅಫಜಲ್ಪುರ ತಾಲೂಕಿನ ಕೊಗನೂರು, ಗೂಡೂರು, ಬೈರಮಡಿಗೆ ಹಾಗೂ ಮದರಾಪಿ ಗ್ರಾಮಗಳ ಅರ್ಹ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 2025-26ನೇ ಸಾಲಿನ ಬೆಳೆ ವಿಮೆಯನ್ನು ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಫಜಲ್ಪುರ ತಾಲೂಕಿನ ಕೋಗನೂರು, ಗೂಡೂರು, ಬೈರಮಡಿಗೆ ಹಾಗೂ ಮದನಾಬಿ ಗ್ರಾಮಗಳ ರೈತರು ಪ್ರತಿಭಟನೆ ನಡೆಸಿ ಮಾತನಾಡಿ, ಅರ್ಹ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 2025-26ನೇ ಸಾಲಿನ ಬೆಳೆ ವಿಮೆಯ 2ನೇ ಕಂತಿನ ಹಣವನ್ನು ಶೀಘ್ರವಾಗಿ ಪಾವತಿಸಬೇಕೆಂದು ಆಗ್ರಹಿಸಿದರು. ಯಾವ ರೈತರ ಕರಾಳ ದಿನದಂದು ನಾವು ಇವತ್ತಿನ ದಿವಸ ಈ ಮನವಿ ಪತ್ರ ಕೊಡಲಿಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು, ನಮಸ್ಕಾರಗಳು ಸಲ್ಲಿಸುತ್ತಾ, ಈಗ ತಾನೇ TV ಮಾಧ್ಯಮದವರು ಹಾಗೂ ಪತ್ರಕರ್ತರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಿಜವಾಗಿಯೂ ಕೂಡ ಯಾವ ಅತಿವೃಷ್ಟಿ ಮಳೆಯಿಂದ ಎಲ್ಲ ಬೆಳೆಗಳು ಹಾನಿಯಾಗಿ ಒಣಗಿ ಹೋಗಿ ರೈತರ ಕೈಗೆ ಬರದ ಹಾಗೆ ನಾವೆಲ್ಲರೂ ಕಂಗಾಲಾಗಿದ್ದಂಥ ಈ ಸಮಯದಲ್ಲಿ ಅದರ ಜೊತೆಗೇ ಈ ವರ್ಷ ಬರಬೇಕಾದ ಮಳೆಗಾಲ ಕೂಡ ನಮಗೆ ಅರ್ಧ ಮಳೆಗಾಲಾದರೂ ಕೂಡ ಕೈಕೊಟ್ಟ ಕಾರಣ ಇವತ್ತಿನ ದಿವಸ ನಾವು ವಿಮಾ ಕಂಪನಿಯವರಿಗೆ ನಾವು ವಿಮೆ ಹಣ ತುಂಬಿದರೂ ಕೂಡ ಅಲ್ಪ ಮೊತ್ತದ ಮೊದಲನೇ ಕಂತಿನಲ್ಲಿ ಕೊಟ್ಟು 2ನೇ ಕಂತಿನ ಹಣವನ್ನು ಪೂರ್ತಿ ಜೀರೋ ಮಾಡಿ ಇವತ್ತಿನ ದಿವಸ ರೈತರ ಬಾಳು ಬೀದಿಗೆ ತರ್ತಕ್ಕಂಥ ವಿಮಾ ಕಂಪನಿಯವರು ಮಾಡಿದಂಥ ತಪ್ಪು ನಿರ್ಧಾರಗಳಿಗೆ ಶೀಘ್ರದಲ್ಲೇ ಸರ್ಕಾರ ಇವತ್ತು ಮುತುರ್ದು ವಹಿಸಿ ಪುನರ್ ಪರಿಶೀಲನೆ ಮಾಡಿ ರೈತರಿಗೆ ಯಾವ ಕಂತಿನ ಹಣ ಬರಬೇಕಾಗಿತ್ತು 2ನೇ ಕಂತಿನ ಹಣ ಕೊಡಿಸುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಶೀಘ್ರವಾದಂಥ ಹೋರಾಟ, ರೈತರು ಬೀದಿಗೆ ಇಳಿದು ಉಪವಾಸ ಸತ್ಯಾಗ್ರಹ ಜೊತೆಗೇ ಹೋರಾಟ ಮಾಡುವಂಥ ಸಂದರ್ಭ ಬರ್ತಾ ಇದೆ. ತಾವು ಈಗ ಕೂಡ ಎಚ್ಚೆತ್ತುಕೊಂಡು ವಿಮಾ ಕಂಪನಿಯವರು ಮಾಡಿದಂಥ ತಪ್ಪಿಗೆ ಯಾರು ತಪ್ಪು ಮಾಡಿದ್ದಾರೆ ಮೊದಲೇ ಅವ್ರ ಮೇಲೆ ತಪ್ಪು ಶಿಕ್ಷೆ ಕ್ರಮ ವಹಿಸಬೇಕು. 2ನೇದ್ದು ರೈತರ ಈ ಬಾಳು ಗೋಳಾಟ ಇದೊಂದು ತಾವು ಅರಿತುಕೊಂಡು ಈ ರೈತರ ಈ ಕಂಗಾಲಾದಂಥ ದಿನಗಳಲ್ಲಿ ಇವತ್ತು ಬರಗಾಲ ಪರಿಸ್ಥಿತಿ ಎದುರಿಸ್ತಾ ಇದ್ದೇವೆ. ಕೆಲವೇ ದಿವಸ ಮಳೆ ಕೈ ಕೊಟ್ಟರೆ ಕುಡಲಿಕ್ಕೆ ನೀರು ಸಹಿತ ಸಿಗಲಾರ್ದಂಥ ಸಂದರ್ಭ ಬಂದು ನಮ್ಮ ರೈತರಲ್ಲಿ ಇಡೀ ಜನತೆಯಲ್ಲಿ ಬಂದು ಒದಗಿದೆ. ದಯವಿಟ್ಟು ತಾವು ಈ ಒಂದು ಕೊಟ್ಟಂಥ ಕರೆಗೆ ಸಹಕಾರ ಕೊಟ್ಟು ನಮ್ಮ ಮನವಿ ಪತ್ರವನ್ನು ಪರಿಶೀಲಿಸಿ ಶೀಘ್ರವಾಗಿ ತಮ್ಮ ಹಸ್ತ ಮುಖಾಂತರ ಇವತ್ತು ಕೂಡ ಇಲ್ಲಿ ಯಾವ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಇದ್ದಾರೆ. ಶಾಸಕರು ಕೂಡ ನಮ್ಮ ಶಾಸಕರು ಅಫಜಲ್ಪುರ ತಾಲೂಕಿನ ಶಾಸಕರು ಕೂಡ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರ ಜೊತೆಗಳಿಗೆ ಚರ್ಚಿಸಿ ನಮ್ಮ ಪರಿಹಾರ, ನಮ್ಮ ಬರ್ತಕ್ಕಂಥ 2ನೇ ಕಂತಿನ ವಿಮೆ ಶೀಘ್ರವಾಗಿ ಪರಿಶೀಲಿಸಿ ಬಿಡುಗಡೆ ಮಾಡಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳುತ್ತಾ ನನ್ನ 2 ಮಾತು ಸುಲೇಪೇಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸೇರಿದಂತೆ ಅನೇಕ ಕೊರತೆಗಳು ಗ್ರಾಮೀಣ ಪ್ರದೇಶದ ಆರೋಗ್ಯ ಸೇವೆ ನೀಡಲು ಕಷ್ಟವಾಗುತ್ತಿರುವುದರಿಂದ ಸರ್ಕಾರವು ಕೂಡಲೇ ವೈದ್ಯರನ್ನು ನೇಮಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು.
ಸುಲೇಪೇಟ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭಾನುವಾರ ಭೇಟಿ ನೀಡಿ ಆಸ್ಪತ್ರೆಯ ಪ್ರತಿ ವಾರ್ಡ್ ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಇತ್ತೀಚೆಗೆ ಸುಲೇಪೇಟ್ ಆರೋಗ್ಯ ಕೇಂದ್ರಕ್ಕೆ ಎದೆ ನೋವಿನಿಂದ ಬಳಲುತ್ತಿದ್ದ ರೋಗಿಯೊಬ್ಬರನ್ನು ಕರೆತಂದಾಗ ವೈದ್ಯರ ಸಕಾಲಿಕ ನೆರವು ಹಾಗೂ ಆಮ್ಲಜನಕದ ಕೊರತೆಯಿಂದ ರೋಗಿ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ವೈದ್ಯರ ಕೊರತೆ ಇರುವುದರಿಂದ ರೋಗಿಯನ್ನು ಕೂಡಲೇ ಚಿಂಚೋಳಿಗೆ ವರ್ಗಾಯಿಸುವಂತೆ ಸಿಬ್ಬಂದಿಗಳು ನೀಡಿದ ಸಲಹೆಯಂತೆ ಕರೆದೊಯ್ಯುವಾಗ ರೋಗಿ ಸಾವನ್ನಪ್ಪಿದ್ದು, ಇದು ಸರ್ಕಾರದ ಆರೋಗ್ಯ ಸೇವೆಯ ನಿರ್ಲಕ್ಷ್ಯಕ್ಕೆ ಪ್ರತ್ಯಕ್ಷ ನಿದರ್ಶನವಾಗಿದೆ. ಸುಲೇಪೇಟ್ ಹುಬ್ಬಳ್ಳಿಯಾಗಿದ್ದು ಇಲ್ಲಿ ಸುಮಾರು ಅನೇಕ ಗ್ರಾಮದ ಜನರು ಸಂಪರ್ಕದಲ್ಲಿದ್ದು 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವುದರಿಂದ ಕೂಡಲೇ ವೈದ್ಯರನ್ನು ನೇಮಿಸಬೇಕು ಹಾಗೂ ECG ಮಷಿನ್ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದರು. ECG ಮಷಿನ್ ಇಲ್ಲ ಅಂತ ಹೇಳಿದ್ರು, ಇಲ್ಲಿ ಕೆಲವು ಲೈಫ್ ಸೇವಿಂಗ್ ಡ್ರಗ್ಸ್ ಇಲ್ಲ ಅಂತ ಹೇಳಿದ್ರು. ಇದು ವಿಶೇಷವಾಗಿ ಸುಲೇಪೇಟ್ ಏನದಂದ್ರೆ ಇಲ್ಲಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ, ಇಲ್ಲಿ ಎಲ್ಲ ವ್ಯವಸ್ಥೆ ಸರಿ ಇರಬೇಕು. ಯಾಕೆಂದ್ರೆ ಇದು ಒಂದು ಎಲ್ಲರಿಗೆ ಒಂದು ಸಂದೇಶ ಹೋಗುವಂಥ ಸ್ಥಳ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಇದರ ಕಾಂಪ್ರಮೈಸ್ ಮಾಡಬೇಡ್ರಿ. ಈಗ ನಾವು ಹೆಲ್ತ್ ಮಿನಿಸ್ಟರ್ ಡ್ಯೂಟಿಗೆ ಹಾಜರವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ವಿದಿನ್ 15 ಮಿನಿಟ್ಸಲ್ಲಿ ಆಂಬುಲೆನ್ಸ್ ಹೋಗ್ಬೇಕಂತ ಹೇಳಿ ಡೈರೆಕ್ಷನ್ ಕೊಟ್ಟರೆ ಎಲ್ಲಿಂದ ಫೋನ್ ಮಾಡೋದು ಅರ್ಧ ತಾಸು. ಆದರೂ ಕೂಡ ಒಂದು 15 ದಿವಸದಿಂದ ಇಲ್ಲಿ ಆಕ್ಸಿಡೆಂಟ್ ಆಯಿತು. 10 ದಿವಸದಿಂದ ನಮ್ಮ ಚಿಂಚೋಳಿ ಫತೇಪುರ ಹತ್ರ ಇಬ್ಬರು ಯೂತ್ಸ್ ಸ್ಪಾಟ್ ಡೆತ್ ಆಯಿತು. ಅಲ್ಲಿಂದ ಫೋನ್ ಮಾಡಿದ್ರವರು 1 ತಾಸಿನ ಆಂಬುಲೆನ್ಸ್ ಬರ್ತಿದೆ, 1 ಅವರ್ವರೆಗೆ ಬರ್ತಿದೆ. ಇನ್ನು ಅವನು ಆಕ್ಸಿಡೆಂಟ್ ಆಮೇಲೆ 1-2 ತಾಸು ಆದಮೇಲೆ ಪೇಷಂಟ್ ತೀರೋದು. ಇಂಥ ಪರಿಸ್ಥಿತಿ ಭಾಳ ಆಗ್ಲಿಕ್ಕತ್ತದ. ಇದಕ್ಕೆ ರಾಜಕೀಯ ಮಾಡಲಾರ್ದೆ, ನಾನು ರಾಜಕೀಯ ಮಾಡಲ್ಲ. ನಾನು ಒಬ್ಬ ಡಾಕ್ಟರ್ ಆಗಿದ್ದೇನೆ. ನಾನು ಈ ಸುಲೇಪೇಟ್ ಭಾಳ ಒಳ್ಳೆ ಇಲ್ಲಿ ಕನೆಕ್ಟಿವಿಟಿ ಅದ. ಇಲ್ಲಿ ನಮ್ಮ MP ಲ್ಯಾಂಡ್ನಾಗೂ 60 ಲಕ್ಷದ ಆಂಬುಲೆನ್ಸ್ ವಿತ್ ICU ನಾನು ಆಂಬುಲೆನ್ಸ್ ಕೊಟ್ಟಿದ್ದೆ. ಅದು ನಾ ಇದ್ದಾಗೆ 2-3 ಇಲ್ಲಿಂದ ಬೆಂಗಳೂರು ನಿಮ್ಯಾನ್ಸ್ಗೋಯಿಂದ ನಾವು ಬದುಕಿಸಿವಿ. ಇದು ಒಳ್ಳೇದು ಕೆಲಸ ಆಗಿದೆ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತು ಸ್ವಲ್ಪ ದವಾಖಾನೆ ಕಡೆ ರಕ್ಷೆ ಕೊಡ್ರಿ ಅಂತೇಳಿ ಒತ್ತಾಯ. ಈಗಾಗಲೇ ಇಲ್ಲಿ ಭಾಳ ಹಿಂದೆನೇ ಈ ಪ್ರೈಮರಿ ಹೆಲ್ತ್ ಸೆಂಟರನ್ನು ಅಪ್ಗ್ರೇಡ್ ಮಾಡ್ಯಾರ. ಅಪ್ಗ್ರೇಡ್ ಮಾಡಿದಾಗ ಕೇವಲ ಬಿಲ್ಡಿಂಗ್ ಅಷ್ಟೇ ಕನ್ಸ್ಟ್ರಕ್ಷನ್ ಆಗಿದೆ. ಅದನ್ನು ಬಿಲ್ಡಿಂಗ್ ಏನಪ್ಪ ಅಂದರೆ ಒಳಗೆ ಲೀಕ್ ಆಗಲಿಕ್ಕೆ, ಆದರೆ ಯಾವುದೂ ಸ್ಟಾಫ್ ಸ್ಯಾಂಕ್ಷನ್ ಮಾಡಿಲ್ಲ. ಇದು 371J ಆರ್ಟಿಕಲ್ ಹಿಂದುಳಿದ ಪ್ರದೇಶ. ಇದು ಕಲ್ಯಾಣ ಕರ್ನಾಟಕ 371J ಡೆವಲಪ್ಮೆಂಟ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆದ್ಯತೆ ಕೊಡಬೇಕು. ಇಲ್ಲಿ ಆದಷ್ಟು ಬೇಗ ಇಲ್ಲಿ ಸ್ಟಾಫ್ ಸ್ಯಾಂಕ್ಷನ್ ಮಾಡಬೇಕು. ಫುಲ್ ಫ್ಲೆಜ್ ಸ್ಟಾಫ್ ಇರಬೇಕಂತೇಳಿ ನಾವು. ಈ ಸಂದರ್ಭದಲ್ಲಿ ಮುಕುಂದ್ ದೇಶಪಾಂಡೆ, KM ಭಾರಿ, ಚಂದ್ರಶೇಖರ್ ಗುತ್ತಿದಾರ್, ನಾಗೂರಾವ್ ಬಸದೆ, ಅಮರೇಶ್ ಗೋಣಿ, ಖ್ಯಾತ ನ್ಯಾಯವಾದಿ ವೈಜನಾಥ್ ದಾದಿ, ಶರಣು ಸ್ವಂತ್, ಗೋವಿಂದ್ ರಾಥೋಡ್, ಮೋಹಿನ್ ಮೋಮಿನ್, ನಾಗೇಶ್ ತೆಲ್ಕೂರ್, ಬುರಾನ್ ಪಟೇಲ್, ಮಾಂತು ಸ್ವಾಮಿ ಸೇರಿದಂತೆ ಸುಲೇಪೇಟ್ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಮಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. VB ರಾಮ್ಜಿ ಕಾಯ್ದೆ ವಾಪಸ್ಸು ಪಡೆಯುವಂತೆ ಮತ್ತು ಇತರೆ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ CITU ವತಿಯಿಂದ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರವು ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಕರ್ನಾಟಕದ ಕಾರ್ಮಿಕ ಚಳವಳಿ ದಶಕಗಳ ಬೇಡಿಕೆ ಇದಾಗಿದ್ದು, ಇದು ಕಾರ್ಮಿಕ ಚಳವಳಿಯ ನಿರಂತರ ಹೋರಾಟಕ್ಕೆ ಸಿಕ್ಕಿರುವ ಗುರುತರ ಗೆಲುವಾಗಿದೆ. ಆದರೆ 2017 ನಂತರದ ಸುಮಾರು 9 ವರ್ಷಗಳ ನಂತರ ಆಗಿರುವ ಸುಮಾರು 60% ವೇತನ ಹೆಚ್ಚಳವು ಬಂಡವಾಳಕ್ಕೆ ಹೊರೆ ಆಗುವುದಿಲ್ಲ. ಬದಲಾಗಿ ಸುಮಾರು 1 ದಶಕಗಳ ಬೆಲೆ ಏರಿಕೆಗೆ ಸೂಕ್ತವಾದ ಹೆಚ್ಚಳವಲ್ಲ. ವೇತನ ಹೆಚ್ಚಳವನ್ನು ಹಲವಾರು ರಂಗದ ಕಾರ್ಮಿಕರಿಗೆ ಅನ್ವಯ ಮಾಡಿಲ್ಲ. ಅದರಲ್ಲೂ ಸ್ಟ್ರೀಮ್ ನೌಕರರಾದ ಅಂಗನವಾಡಿ ನೌಕರರು, ಬಿಸಿ ಊಟ ನೌಕರರು, ಆಶಾ ಕಾರ್ಯಕರ್ತರು, ಗ್ರಾಮ ಕಾಯಕ ಮಿತ್ರೆಯರು ಹಾಗೆ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ದಶಕಗಳಿಂದ ದುಡಿಯುತ್ತಿರುವ ಮಹಿಳೆಯರಿಗೆ ಕನಿಷ್ಠ ವೇತನದಡಿ ತಂದಿಲ್ಲ ಎಂದು ದೂರಿದರು. ಇವತ್ತು ಕಾರ್ಮಿಕರ ಎಲ್ಲ ಸಂಘಟನೆಗಳು ಒಕ್ಕೂಟಿ ದೇಶವ್ಯಾಪ್ತಿ ರೈತ ಕಾರ್ಮಿಕರ ಪ್ರತಿಭಟನೆ ನಡೀತಾ ಇದೆ. ಮೊದಲನೇದಾಗಿ ಕಾರ್ಮಿಕರ ಹೊಸದಾಗಿ ತಂದ ಕಾನೂನುಗಳು ರದ್ದು ಮಾಡಬೇಕು. ಭೂ ಸ್ವಾಧೀನ ಹೊಸದಾಗಿ ತಂದ ಭೂ ಸ್ವಾಧೀನ ಕಾಯ್ದೆ ರದ್ದು ಮಾಡಬೇಕು. ಕಾರ್ಮಿಕರಿಗೇನು ಹೊಸದಾಗಿ ವೇತನ ಪರಿಷ್ಕರಣೆ ಮಾಡಿ ಅದು ಸರ್ಕಾರ ಇವತ್ತು ನಿಲ್ಲಿಸ್ಯದ, ಅದು ಪರಿಷ್ಕರಣೆ ವೇತನ ಜಾರಿ ಮಾಡಬೇಕು. ನಿಲ್ಲಿಸೋದಲ್ಲ, ಒಂದು ಸಲ ಅವ್ರು ಮಾತು ಕೊಟ್ಟಾರೆ ಸರ್ಕಾರ, ನಾವು ನಿಮಗೆ ವೇತನ ಪರಿಷ್ಕರಣೆ ಮಾಡಿ ಹೆಚ್ಚು ಕೊಡ್ತೇವೆ ಅಂತ. ಇವತ್ತು ಅವರು ವಾಪಸ್ ತಡೆ ಹಿಡಿದಾರ, ಅದು ವಾಪಸ್ ತೊಗೋಬೇಕಂತೆ ನಮ್ಮ ಪ್ರಮುಖ ಬೇಡಿಕೆ. ಅದಕ್ಕಾಗಿ ಇವತ್ತು ದೇಶವ್ಯಾಪ್ತಿ ಹಾಸ್ಟೆಲ್ ನೌಕರರ ಸಂಘ, ಕೃಷಿ ಕೂಲಿಕಾರರು, ರೈತರು, ಅಂಗನವಾಡಿ ಎಲ್ಲ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಒಗ್ಗೂಡಿ ಇವತ್ತು ದೇಶವ್ಯಾಪ್ತಿ ಪ್ರತಿಭಟನೆ ಕರೆ ಕೊಟ್ಟರೆ. ಈಗ ಸರ್ಕಾರ ಎಚ್ಚೆತ್ತು ಈಗಲಾದ್ರೂ ಕೂಡ
ಕಾರ್ಮಿಕರ ಕಾನೂನುಗಳು ಹೊಸದಾಗಿ ತಂದ ಕಾನೂನುಗಳು ರದ್ದು ಮಾಡಬೇಕು. ಕಾರ್ಮಿಕರಿಗೇನು ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತ ಹೇಳ್ಯಾರ. ಮಾತು ಕೊಟ್ಟು ಮತ್ತು ಉಲ್ಟಾ ಎಫ್ ಡಿ ಹೆಸರು ಮ್ಯಾಗ ಎಫ್ ಡಿ ತಡೆ ಹಿಡ್ದ ಸರ್ಕಾರ ಎಫ್ ಡಿ ಅಂದ್ರೆ ಯಾರು? ಅದಕ್ಕೆ ಇವತ್ತು ಅವರಿಗೆ ಆ ಕಾನೂನು ವಾಪಸ್ ತೊಗೊಂಡು ಪರಿಷ್ಕರಣೆ ಮಾಡಿ ಹೊಸದಾಗಿ ಇದ್ದಂಥ ವೇತನ ಜಾರಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾಳೆನೂ ಕೂಡ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೀತದೆ. ಯಾಕಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರು ಪರಿಷ್ಕರಣೆ ವೇತನ ಜಾರಿನೇ ಮಾಡಿಲ್ಲ. ಸಮಾಜ ಕಲ್ಯಾಣದರಂತೂ ಜೀರೋದಾಗ್ಯಾರ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೆಲವೊಂದು ಹಾಸ್ಟೆಲ್ಗಳು ಕೊಟ್ಟರು. ಅದಕ್ಕೆ ಅವ್ರದ್ದು ಕಾರ್ಮಿಕ ವಿರೋಧಿ ನೀತಿ. ಅಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ JD ಇವತ್ತೇನು ಪ್ರೀತಿ ಅಂತಿದ್ದಾರೆ, ಅವ್ರು ಕಾರ್ಮಿಕ ವಿರೋಧಿ ಯಾರ. ಅದಕ್ಕಾಗಿ ಅವ್ರ ವಿರುದ್ಧ ನಾಳೆ ಪ್ರತಿಭಟನೆ ನಡೀತದಂತ ಈ ಒಂದು ಮೀಡಿಯಾ ಮೂಲಕ ಹೇಳ್ತೀನಿ. ನಾಳೆ ಜಗತ್ವರ್ತದಲ್ಲಿ ನಿರಂತರ ಧರಣಿ ನಡೆಸ್ತೇವೆ. ಇವರು ಸುಧಾರಣೆ ಆಗಬೇಕು. ಎಲ್ಲ ಇವತ್ತು ಹೊರಗುತ್ತಿಗೆ ನೌಕರರ ಬಳಿ ಲಕ್ಷ ತೊಗೊಂಡ್ಕೇಸಿ ಅವರೇ ಸ್ವಂತ ನಿಂತು JDದೇನು ಕೆಲಸ ಇಲ್ಲ ಅಲ್ಲಿ, ಆದರೆ ಇವತ್ತು ಅವರೇ ಅಲ್ಲಿ ತೋತಾ ಇದ್ದಾರೆ. ಅದೆಲ್ಲ ನಿಲ್ಲಿಸಬೇಕು. ಅವ್ರ ಮ್ಯಾಗ ಶಿಸ್ತಿನ ಕ್ರಮ ತೊಗೋಬೇಕು. ಇವತ್ತು ಕರಜ್ಗಿ ಮತ್ತು ದಂಡೋತಿ ಪ್ರಕರಣಗಳು CID ತನಿಖೆ ಮಾಡಬೇಕಂತ ಇವತ್ತು ಒತ್ತಾಯ ಮಾಡಿ ನಾಳೆನೂ ಕೂಡ ಧರಣಿ ನಡೀತದೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗೋಷ್ಠಿ ನಡೆಸಿದರು. ನಮ್ಮ ಪ್ರಕೃತಿಯ ನಿಯಮ ಹೇಗಿರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಆದ್ರಿಂದ ಈ SOPs ಅನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನ ನೀಡಿದ್ದೇವೆ. ಮತ್ತೆ ಜಾನುವಾರುಗಳಿಗೂ ಕೂಡ ಯಾವ ರೀತಿ ನಾವು ಅವರಿಗೆ ಗೋಶಾಲೆಯಲ್ಲಿ ಇಡಬೇಕು ಅಥವಾ ಮೇವಿನ ಕೊರತೆ ಆಗ್ಲಾರ್ದಂಗೆ ಮತ್ತೆ ಕುಡಿಯೋ ನೀರಿಗೆ ಕೊರತೆ ಆಗ್ಲಾರ್ದಂಗೆ ಕೂಡ ಪಂಚಾಯತ್ ವೈಸ್ ಅವರಿಗೆ ಒಂದು ನೀತಿ ನಕ್ಷೆಯನ್ನ ಹಾಕಲಿಕ್ಕೆ ಕೂಡ ನಾವು ಆದೇಶವನ್ನ ನಾವು ಮಾಡಿದ್ದೇವೆ. ಮತ್ತೆ ನಿಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಈ ಫರ್ಟಿಲೈಸರ್ ನಲ್ಲಿ ಅಥವಾ ರಸಗೊಬ್ಬರದಲ್ಲಿ ಕೂಡ ಕೊರತೆ ಆಗಬಾರ್ದು, ಮೇವಿನ ಕೊರತೆನೂ ಕೂಡ ಆಗಬಾರ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಸರ್ಕಾರ ವತಿಯಿಂದ ಬೋರ್ಡ್ಗಳು ಅಂಗಡಿ ಹೊರಗಡೆ ಹಾಕಬೇಕು ಅಂತ ಈಗಾಗಲೇ DC ಕೂಡ ನಾನು ನಿರ್ದೇಶನ ನೀಡಿದೆ. ಲಭ್ಯತೆ ಎಷ್ಟಿದೆ, ಅದರ ರೇಟ್ ಎಷ್ಟಿದೆ. ಮತ್ತೆ ಈಗಾಗಲೇ 7 ಅಂಗಡಿಗಳಿಗೆ ನಾವು ಆಗಲೇ ಸಸ್ಪೆನ್ಷನ್ ಕೂಡ ನಾವು ಬಂದಿದ್ದೀವಿ. ಈಗಾಗಲೇ 51 ರೇಡ್ಗಳನ್ನ ಮಾಡಿದ್ದೀವಿ. ಸಾಕಷ್ಟು ಏನು ಅವ್ರ ಮೇಲೆ ಫೈನ್ಸ್ ಕೂಡ ನಾವು ಹಾಕಿದ್ದೇವೆ. ಬಟ್ 7 ಬಹಳ ಗಂಭೀರವಾಗಿ ಉಲ್ಲಂಘನೆ ಆಗಿದೆ, ಕಾನೂನು ಉಲ್ಲಂಘನೆ ಆಗಿರೋದ್ರೆ ಅವ್ರ ಸಸ್ಪೆನ್ಷನ್ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಬಂದಿದ್ದೀವಿ. ಮತ್ತೆ ವಿಶೇಷವಾಗಿ ಗ್ರೌಂಡ್ ಟ್ರೂತಿಂಗ್ ಅಂತ ನಾವೇನ್ ಹೇಳ್ತೀವಿ, ಇಲ್ಲಿವರೆಗೂ ಕಲಬುರಗಿನಲ್ಲಿ ಯಾಕೆ ಹೆಚ್ಚು ಇನ್ಶೂರೆನ್ಸ್ ಅನ್ನ ನಾವು ಪಡೆದಿದ್ದೀವಿ ಅಂದ್ರೆ ಕೇಂದ್ರ ಸರ್ಕಾರದಿರ್ಬೋದು, ಇನ್ಶೂರೆನ್ಸ್ ಕಂಪನಿಗಳಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಆ ಮಾನದಂಡಗಳ ಪ್ರಕಾರ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದೇವೆ ಆದೇಶಗಳನ್ನ ಅಥವಾ ನಿರ್ದೇಶನಗಳನ್ನ. ಅದಕ್ಕೆ ಇವತ್ತು ನಮಗೆ 100 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಂದಿರೋದು ನಮ್ಮ ಜಿಲ್ಲೆಗೆ. ಗ್ರೌಂಡ್ ಟ್ರೂತಿಂಗ್ ಹೇಗ್ ಮಾಡಬೇಕು, ಏನ್ ಮಾಡಬೇಕು, ಅದರಲ್ಲಿ ಹಿಂದೆ ವರ್ಷದಲ್ಲಿ ಏನಾದ್ರೂ ಲೋಪವನ್ನ ಕಂಡುಬಂದ್ರೆ ಅದನ್ನು ಕೂಡ ತಿದ್ದಬೇಕು ಅಂತ ಕೂಡ ನಾವು ಹೇಳಿದ್ದೇವೆ. ಈಗ ಕೇಂದ್ರ ಸರ್ಕಾರದ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರ ನಾವು ಈಗಲೇ ಯಾವುದು ವರದಿಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಮಳೆಗಾಲ ಸಂಪೂರ್ಣವಾಗಿ ಮುಗಿದ ಮೇಲೆ, ಸರ್ವೆ ಆದ್ಮೇಲೆ, ಕೇಂದ್ರ ಸರ್ಕಾರದ ಒಂದು ತಂಡ ಬಂದು ಗ್ರೌಂಡ್ ಟ್ರೂತಿಂಗ್ ಮಾಡಿದ್ಮೇಲೆ ಅದನ್ನ ಫ್ರೂಟ್ಸ್ ಡೇಟಾಬೇಸ್ ಅಲ್ಲಿ ಅಪ್ಡೇಟ್ ಮಾಡಿದ್ಮೇಲೆ ನಮಗೆ ಏನಾದರೂ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಮಳೆಗಾಲ ಅವಧಿ ಮುಗಿದ ನಂತರ ರಾಜ್ಯ ಸರ್ಕಾರದಿಂದ ಆದೇಶ ಬಂದಾಗ ಇದನ್ನಾನು ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆದವರು, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, RDPR ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಅನ್ನ ಸೇರಿ ಜಂಟಿಯಾಗಿ ಸಹಕರಿಸಿ ಇದನ್ನ ಮಾಡಬೇಕು ಅಂತ ಕೂಡ ನಾವು ಇವತ್ತು ನಿರ್ಧಾರವನ್ನ ತಗೊಂಡಿದ್ದೇವೆ. ಮತ್ತೆ ಕೆಲವು ಪತ್ರಿಕೆಗಳಲ್ಲಿ ನಾನು ಕೆಲವು ಒಂದು ವಾರ ಹಿಂದಿಂದ ಗಮನಿಸ್ತಾ ಇದ್ದೆ. ಮತ್ತೆ ಇವತ್ತು ನಮ್ಮ ಕೆಲವು ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ರು, ಒಂದು ಕೆಲವು ಹಳ್ಳಿಗಳಿಗೆ ಈ ಇನ್ಶೂರೆನ್ಸ್ ದುಡ್ಡು ಏನಿದೆ ಅದು ಬಂದಿದೆ, ಈಗ ಕೆಲವು ಹಳ್ಳಿಗಳಿಗೆ ಬಂದಿಲ್ಲ. ಅದು ಕೆಲವು ತಾಂತ್ರಿಕ ಕಾರಣಗಳು ಇದೆ, ಮತ್ತೆ ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿನೂ ಕೂಡ ಇದೆ. ಎರಡೂ ಕೂಡ
ಜಂಟಿಯಾಗಿ ಇದೆ ಸಮಸ್ಯೆ ಇದೆ. ಸೊ ಅದಕ್ಕೋಸ್ಕರ ಈ ಸರಿ ವೆರಿಫಿಕೇಶನಿಗೆ ತಾಲೂಕ್ ವೈಸ್ ಸಪ್ರೇಟ್ ಕಮಿಟಿಗಳನ್ನು ಮಾಡಿ, ಅಂದರೆ ಈ ಅಧಿಕಾರಿಗಳನ್ನು ಹೊರತುಪಡಿಸಿ, ಅದು ನಮ್ಮ DC ಅವರು ಒಂದು ಸಮಿತಿ ರಚನೆ ಮಾಡ್ಲಿಕ್ಕೆ ಹೇಳಿದ್ದೀನಿ. ಅದು ಕಾಂಪೋಸಿಷನ್ ಒಂದು 2 ದಿನ ಯೋಚನೆ ಮಾಡಿ ಯಾರ್ಯಾವ ಅಧಿಕಾರಿಗಳಿಗೆ ಯಾವ ತಾಲೂಕು ಹಾಕಬೇಕು ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಇಲ್ಲಿ ಏನು ತಾರತಮ್ಯ ಆಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯೋದಾಗ್ಲಿ ಮತ್ತೆ ಮುಂದೆ ಆ ತಪ್ಪು ಆಗ್ಲಾರ್ದಾಗೆ ಹೇಗೆ ಮಾಡ್ಬಿಟ್ಟು ನೋಡ್ಬೇಕು ಅನ್ನೋದು ಕೂಡ ಒಂದು ಸಮಿತಿಯನ್ನ ನಾವು ತಾಲೂಕು ಮಟ್ಟದಲ್ಲಿ ಲಾಸ್ಟ್ ಇಯರ್ ಪರಿಹಾರ ಬೇಕಲ್ಲ ಸರ್, ಇವತ್ತು ಆಯ್ತು ನೆಕ್ಸ್ಟ್ ಇಯರ್ ಆಯ್ತು. ಅದೇ ಸರ್, ಈಗ ಅದಕ್ಕೇನು ಮಾಡೋಕ್ಕಾಗಲ್ಲ. ನಾವು ಹಿಂದಿನ ಹೊಣೆ ಯಾರು ಸರ್? ಅದೇ ನಿಮ್ಮ ವರದಿನ ಹೇಳ್ತಾ ಇರೋದು ನಾನು. ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ. ಸೊ ಆದ್ರಿಂದ ಒಟ್ಟಾರೆ ಅರ್ಬನ್ ಡ್ರಿಂಕಿಂಗ್ ವಾಟರ್ ಇರ್ಬೋದು, ರೂರಲ್ ಡ್ರಿಂಕಿಂಗ್ ವಾಟರ್ ಇರ್ಬೋದು, ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಕೆಲವು ನಿರ್ದೇಶನಗಳನ್ನು ನೀಡಿದ್ದೇವೆ. ಸಿಟಿನಲ್ಲೂ ಕೂಡ ಮಾನ್ಯ ಅಲ್ಲಂಪ್ರಭು ಅವರು ಮತ್ತು ಗಣೇಶ್ವರ ಅವರು ಹೇಳ್ತಾ ಇದ್ದಾರೆ, ಇನ್ನ ಹೆಚ್ಚು ರೀತಿಯಾದಂಥ ನಾವು ಟ್ಯಾಂಕರ್ ಸಪ್ಲೈ ಮಾಡಬೇಕಾಗುತ್ತೆ. ಯಾಕಂದ್ರೆ ಖಾಸಗಿ ಬೋರ್ವೆಲ್ ಕೂಡ ಯಾವುದು ನಿಮ್ಮ ಮನೆಯಲ್ಲಿದೆ ಅವು ಕೂಡ ಬಂದೋಗಿವೆ ಅಂತ. ಸೊ ವಾರ್ಡ್ ವೈಸ್ ಒಂದು ಕಂಟಿಂಜೆನ್ಸಿ ಪ್ಲಾನ್ ಮಾಡಕ್ಕೆ ಕೂಡ ಅವ್ರಿಗೆ ನಿರ್ದೇಶನ ಮಾಡಿದ್ವಿ. 14ನೇ ತಾರೀಕು ಇಲ್ಲಿ ಇಬ್ರು ನಗರದ ಶಾಸಕರು ಮತ್ತೆ ವಾರ್ಡ್ ಮೆಂಬರ್ಸಿಗೆ ಕಾರ್ಪೊರೇಟರ್ಸು ಮತ್ತೆ ನಮ್ಮ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಒಂದು ಕಂಟಿಂಜೆನ್ಸಿ ಪ್ಲಾನ್ ಫಾರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅದನ್ನು ಕೂಡ ಮಾಡಲಿಕ್ಕೆ ನಿರ್ದೇಶನ ನೀಡಿದ್ವಿ. 14ನೇ ತಾರೀಕು ಅದನ್ನು ಕೂಡ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ತಾವು ಇನ್ಶೂರೆನ್ಸ್ ಹೇಳಿದಾಗೆ ಕಳೆದ 3 ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಬಂದಾಗ ಹೆಚ್ಚು ಒತ್ತನ್ನ ನಾವು ಇನ್ಶೂರೆನ್ಸ್ ಡ್ರೈವಿಗೆ ನಾವು ಕೊಟ್ಟಿದ್ದೇವೆ. ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ 50,000 ಆಗ್ತಾ ಇರಲಿಲ್ಲ ರಿಜಿಸ್ಟ್ರೇಷನ್. ನಾವು ಬಂದ್ಮೇಲೆ ಮೊದಲನೇ ವರ್ಷ ಸುಮಾರು ನನ್ನ ನೆನಪಿದ್ದಂಗೆ 1 ಲಕ್ಷ 1.5 ಲಕ್ಷ ತನಕ ಆಯಿತು. ಅದಾದ್ಮೇಲೆ ಹೋದ ಬಾರಿ ಸುಮಾರು 3 ಲಕ್ಷ ತನಕ ತಗೊಂಡು ಹೋದ್ವಿ. ಈ ಸರಿ 4,58,609 ರೈತರು ಇನ್ಶೂರೆನ್ಸ್ ರಿಜಿಸ್ಟರ್ ಆಗಿದ್ದಾರೆ. ಸುಮಾರು 5,35,850 ಹೆಕ್ಟೇರ್ 5.35 ಹೆಕ್ಟರ್ಸ್ ಲ್ಯಾಕ್ ಹೆಕ್ಟರ್ಸ್ ಇನ್ಶೂರೆನ್ಸ್ ಆಗಿದ್ದಾರೆ. ಈ ಸರಿ ಇನ್ಶೂರೆನ್ಸ್ ಕೊಟ್ಟಿರೋದು ಸುಮಾರು 3,071 ಕೋಟಿ ರೂಪಾಯಿದು ಇನ್ಶೂರೆನ್ಸ್ ಅನ್ನ ಏನು ನಾವು ಇನ್ಶೂರ್ ಆಗ್ತಾ ಇದೆ. ಆಮೇಲೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅನ್ನೋದು ಕೂಡ ತಮ್ಮ ಗಮನಕ್ಕಿದೆ. ಈಗ ಹೆಸರಿರ್ಬೋದು 19,349 ರೈತರು, ಉದ್ದಿಗೆ 6,928 ರೈತರು, ಮತ್ತೆ ಸೋಯಾಬೀನಿಗೆ 10,774 ರೈತರು ಈಗಾಗಲೇ ಈ ಮಿಡ್ ಸೀಸನ್ ಅಡ್ವರ್ಸಿಟಿಗಳಿಗೆ ಡಿಕ್ಲೇರ್ ಆಗಿರೋಂಥದ್ದು ನೋಂದಾಯಿಸಿದ್ದಾರೆ ಈಗಾಗಲೇ. ಸೊ ಪರಿಹಾರ ಒಟ್ಟಾರೆ ನಮ್ಮ ಸರ್ಕಾರ ಬಂದಾಗಿಂದ ನಮ್ಮ ಜಿಲ್ಲೆಗೆ ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು, ನಿಮ್ಮ ಮಿಡ್ ಸೀಸನ್ ಅಡ್ವರ್ಸಿಟಿ ಇರ್ಬೋದು, ಅಥವಾ ನಾವು ನೀಡಿದಂಥ ಇನ್ಪುಟ್ ಸಬ್ಸಿಡಿ ಇರ್ಬೋದು, ಸುಮಾರು 3,035 ಕೋಟಿ ರೂಪಾಯಿ ಕಳೆದ 3 ವರ್ಷದಲ್ಲಿ ಬಂದಿರೋದು ಪರಿಹಾರ ನಮ್ಮ ರೈತರಿಗೆ. ಇನ್ನೆಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಳಜಿ ವಹಿಸಿ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು ಕೆಲಸ ಮಾಡಿ ರೈತರ ಜೊತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಯಾವತ್ತೂ ಸಿಕ್ಕಿರಲಿಲ್ಲ. ಇದು ನಮ್ಮ ಸರ್ಕಾರದ ಒಂದು ಪ್ರಾಮಾಣಿಕ ಪ್ರಯತ್ನ. ಹಿಂದೆ ಯಾವುದಿದೆ ಅದಕ್ಕಿಂತ ಹೆಚ್ಚಾಗಿ ಈ ಸರಿ ನಾವು ಮಾಡ್ತೇವೆ. ಇದು ಬಹಳ ಗಂಭೀರವಾದಂಥ ಬರಗಾಲವನ್ನು ನಾವು ಎದುರಿಸಬೇಕಾಗ್ತದೆ. ಮುಂಜಾಗ್ರತವಾಗಿ ನಾವು ಆಗಲೇ ಕೇಂದ್ರ ಸರ್ಕಾರದ ನೆರವಿಗೂ ಕೂಡ ಈಗಾಗಲೇ ಕಂದಾಯ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಪ್ರಧಾನಮಂತ್ರಿಯವರು ಕೂಡ ಕರ್ನಾಟಕಕ್ಕೆ ಬಂದಾಗ ಮಾತನಾಡಿದ್ದಾರೆ. ಡೆಲ್ಲಿಗೂ ಕೂಡ ಹೋಗಿ ಮುಖ್ಯಮಂತ್ರಿಗಳು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರದ ನೆರವು ಮತ್ತು ರಾಜ್ಯ ಸರ್ಕಾರದ ನೆರವು ಇವೆರಡೂ ಸೇರಿ ನಾವು ನಮ್ಮ ರೈತರಿಗೆ ಪ್ರಾಮಾಣಿಕವಾಗಿ ಅವರಿಗೆ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಯತ್ನವನ್ನು ನಾವು ನಮ್ಮ ವತಿಯಿಂದ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ನಿಮ್ಗೆ ಬಯಸ್ತಾ ಇದ್ದೇನೆ. ಮತ್ತೆ ಕಳೆದ 3 ವರ್ಷದಲ್ಲಿ ಬರೀ ಕ್ರಾಪ್ ಇನ್ಶೂರೆನ್ಸ್ ನಾವು ಕೇಳ್ತಾ ಇದ್ವಿ 1,431. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಮನಸ್ಸನ್ನು ದೋಚುವ ಸಿರಿ ಚಂದವು
ಮೆಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಿಸಾಟಿಯಲ್ಲಿದೆ ವಿಜಯಲಕ್ಷ್ಮಿ ಸಿಲ್ಕ್ಸ್ ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.
ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್,
ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.